ಚಾಮರಾಜನಗರ ಜಿಲ್ಲೆಯ ಹನೂರು ವ್ಯಾಪ್ತಿಯಲ್ಲಿ ಆದಂತಹ ಈ ಶೂಟೌಟ್ ಪ್ರಕರಣ. ಈ ಶೂಟೌಟ್ ಪ್ರಕರಣ ಆದ ನಂತರ ಈ ಪ್ರತಿಭಟನೆಗಳಾಯ್ತಲ್ಲ, ಈ ಪ್ರತಿಭಟನೆಗಳ ಲಿಂಕ್ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಏನೇನಾಯಿತು ಕ್ವಿಕ್ ಆಗಿ ಐದನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಹನೂರು ಅರಣ್ಯದಲ್ಲಿ ಟೈಗರ್ಸ್ ಸದ್ದು ಕೇಳಿ ಬಂದಿದೆ. ಟೈಗರ್ಸ್ ಆಫ್ ಜಸ್ಟಿಸ್ ಎನ್ನುವಂಥ ಹೆಸರಿನ ಸ್ವಯಂ ಘೋಷಿತ ಸಂಘಟನೆ ಇದೀಗ ಸಕ್ರಿಯ ಆಗಿರೋದು. ನಮ್ಮ ಕುಟುಂಬಸ್ಥರಿಗೆಲ್ಲ ಹೊಡೆದ್ಬಿಟ್ರು, ಇದು ನಕಲಿ ಎನ್ಕೌಂಟರ್ ಅಂತ ಅನೇಕ ಜನ ಪ್ರತಿಭಟನೆ ಎಲ್ಲ ಆಯಿತು. ಇವೆಲ್ಲದರ ನಂತರ ಪ್ರತಿಭಟನೆ ಆಯ್ತಲ್ಲ, ಅಲ್ಲೊಂದು ಸ್ವಯಂ ಘೋಷಿತ ಸಂಘಟನೆ ಬಂತು. ಯಾವುದು? ಟೈಗರ್ ಆಫ್ ಜಸ್ಟಿಸ್ ಅಂತ. ಅವ್ರು ಹೇಳ್ತಾರೆ ಮಾಲ್ಟಳ್ಳಿ ಸಂದಲಪಳ್ಳಿ ಭಾಗದಲ್ಲಿ ಈ ಚಟುವಟಿಕೆಗಳು ಕೇಂದ್ರೀಕೃತವಾಗಿದೆ ಅಂತ. ಹನೂರು ಎನ್ಕೌಂಟರ್ ನೆಪದಲ್ಲಿ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದು ನೋಡಿದ್ದೀವಿ. ಸಮುದಾಯದ ಭಾವನೆಗಳನ್ನು ಬಳಕೆ ಮಾಡಿಕೊಂಡು ಜನರ ಸಂಘಟನೆ ಆಗ್ತಾ ಇದೆ. ಪ್ರದೇಶದಾದ್ಯಂತ ತಮ್ಮದೇ ಆದಂಥ ಧ್ವಜವನ್ನು ಇವರು ಪ್ರದರ್ಶನ ಮಾಡುವ ಪ್ರಯತ್ನವನ್ನು ಇದೀಗ ಅಲ್ಲಿ ಮಾಡ್ತಾ ಇದ್ದಾರೆ. ಇದು ಒಂದು. ಇವೆಲ್ಲದರ ನಡುವೆ ವೀರಪ್ಪನ್ ಮತ್ತು ಪ್ರಭಾಕರನ್ ಸಿದ್ಧಾಂತದ ನೆರಳೇನಾದರೂ ಇವರಿಗೆ ಬಿದ್ದು ಬಿಡುತ್ತಾ ಅಂತ. ಯಾರು ಪ್ರಭಾಕರನ್? ಶ್ರೀಲಂಕಾದಲ್ಲಿ ತಮಿಳರಿಗೆ ಒಂದು ಪ್ರತ್ಯೇಕ ದೇಶ ಬೇಕು ಅಂತ ಹೋರಾಟ ಮಾಡಿದ್ದು ಈ LTT ಉಗ್ರರಂತ ನಾವೇನು ಕರಿತೀವಿ, LTTE ಅವರೇನು ಕರಿತೀವಿ, ಆ ಸಂಘಟನೆಯನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ. ಈ ವ್ಯಕ್ತಿಯ ಸಿದ್ಧಾಂತದಿಂದ ಇದೇನಾದರೂ ಜಾಲ ಪ್ರೇರಿತ ಆಯ್ತಾ? ಕಾಡುಗಳ ವೀರಪ್ಪನ್, ಈ ವೀರಪ್ಪನ್ ಸಿದ್ಧಾಂತದಿಂದ ಇವರೇನಾದರೂ ಪ್ರೇರಿತರಾದ ಅಂತ. ವೀರಪ್ಪನ್ ಪತ್ನಿ ಮುತ್ತುಲಕ್ಷ್ಮಿ ಜೊತೆಗೆಲ್ಲ ಸಂಘಟನೆ ಸದಸ್ಯರ ಸಂಪರ್ಕದಲ್ಲಿ ಇದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ವೀರಪ್ಪನ್ ಸಮಾಧಿಗೆ ಭೇಟಿ ನೀಡಿ ನಿರಂತರವಾಗಿ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಡೆವಲಪ್ಮೆಂಟ್ಗಳು ಕೂಡ ಬರ್ತಾ ಇದೆ. ಇವೆಲ್ಲದರ ನಡುವೆ ವಾಟ್ಸಾಪ್ ವಾರ್, ಭಾಷೆ ಧರ್ಮದ ಕಿಡಿ. ಸಮುದಾಯದ ಗುಂಪುಗಳಲ್ಲಿ ನಿರಂತರವಾಗಿ ಪ್ರಚೋದನಾತ್ಮಕ ವಾಯ್ಸ್ ನೋಟ್ಸ್ಗಳೆಲ್ಲ ಹೋಗ್ತಿದೆ ಅಂತೆ. ಭಾಷೆ ಮತ್ತು ಧರ್ಮದ ಹೆಸರುಗಳಲ್ಲೆಲ್ಲ ಎತ್ತಿಕೊಟ್ಟುವಂಥ ವ್ಯವಸ್ಥಿತ ತಂತ್ರ ಎಲ್ಲ ಆಗ್ತಿದೆ. ತಮಿಳು ಹತ್ಯಾಕಾಂಡ ಅಂತ ಬಿಂಬಿಸೋ ಯತ್ನ, ಅಂದರೆ ತಮಿಳುನಾಡು ಸರ್ಕಾರವು ಕೂಡ ಇದಕ್ಕೆ ಮಾತನಾಡೋ ಪ್ರಯತ್ನವನ್ನು ಮಾಡಿತ್ತು. ಇದೀಗ ಆ ರೀತಿ ಅದನ್ನು ಬಿಂಬಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಡಿಜಿಟಲ್ ಪ್ಲಾಟ್ಫಾರ್ಮ್ ಮುಖಾಂತರ ಈ ಒಂದು ಉದ್ವಿಗ್ನತೆಯನ್ನು ಹೆಚ್ಚಳ ಮಾಡೋದಕ್ಕೆಲ್ಲ ಸಂಚು ಆಗ್ತಿದ್ದಾರೆ ಅಂತ. ಬೆಂಬಲ ಕೋರಿ ಪತ್ರ ವ್ಯವಹಾರ ಎಲ್ಲ ಆಗ್ತಿದೆ ತಮಿಳುನಾಡು ಸರ್ಕಾರದ್ದು ಅಂತ ಬರ್ತಿದೆ. ನೋಡೋಣ ಏನಾಗುತ್ತೆ. ಇವೆಲ್ಲದರ ನಡುವೆ CID ಬಲೆಯಲ್ಲಿ ಅಜ್ಞಾತ ಸೈನಿಕರು ಅಂತ. ಪ್ರಕರಣದ ತೀವ್ರತೆಯನ್ನು ಪರಿಗಣಿಸಿ CID ತನಿಖೆಗೆ DGP ಆದೇಶ ಕೊಟ್ಟಿದ್ದಾರೆ. ರಾಂಪುರಂ ಅದಾದ ನಂತರ ಹನೂರು ಠಾಣೆಗಳಲ್ಲಿ ದಾಖಲಾಗಿದ್ದಂಥ 4 FIRಗಳು ವರ್ಗಾವಣೆಯಾಗಿದೆ. ಅಂತಾರಾಜ್ಯ ತೀವ್ರಗಾಮಿ ಸಂಘಟನೆಗಳ ಕೈವಾಡದ ಬಗ್ಗೆಯೂ ಕೂಡ ಎಲ್ಲ ತನಿಖೆ ಮಾಡ್ತಿದ್ದಾರೆ. ಅರಣ್ಯ ಸಿಬ್ಬಂದಿ ಮೇಲೆ ದಾಳಿ ನಡೆಸೋದಕ್ಕೆ ಏನಿವರು ವಂಚನೆ ರೂಪಿಸಿದ್ರು ಅದರ ಬಗ್ಗೆಯೂ ಕೂಡ ಎಲ್ಲ ತನಿಖೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಗಡಿ ಭಾಗದಲ್ಲಿ ಸಹಜವಾಗಿ ಒಂದು ಹೈ ಅಲರ್ಟ್ ಇದೆ. ಈ ಹೈ ಅಲರ್ಟ್ನ ನಡುವೆಯೂ ಕೂಡ ತನಿಖೆ ಆಗ್ತಾ ಇದೆ. ಯಾಕಂದರೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಇದಕ್ಕಾಗಿ ಒಂದು ವ್ಯವಸ್ಥೆ ಎಲ್ಲವೂ ಕೂಡ ಆಗಿದ್ದೆಲ್ಲವೂ ಕೂಡ ಇದಕ್ಕೆ ಬರ್ತಾ ಇರುವಂಥ ವಿಚಾರ. ನೋಡೋಣ ಹನೂರು ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ.